ಹೋಮ್ ಮೇಡ್ ಹರ್ಬಲ್ ಸೋಪ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣವಾ. ಇದಕ್ಕೆ ಪ್ರಮುಖವಾಗಿ ಸೋಪ್ ಬೇಸ್ ಬೇಕು. ಅದಲ್ಲದೆ ನೀವು ಯಾವ ಹರ್ಬ್ಸ್ ಯೂಸ್ ಮಾಡ್ತೀರಲ್ವಾ, ಇಲ್ಲಿ ನಾನು ಅಲೋವೆರಾ, ರೋಸ್ ಮತ್ತು ಕಾಮಕಸ್ತೂರಿ ಯೂಸ್ ಮಾಡ್ತಾ ಇದ್ದೀನಿ. ಸೋಪ್ ಬೇಸನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಾನು ರೋಸ್ ಮತ್ತು ಅಲೋವೆರಾನ ಸಪ್ರೇಟ್ ಸೋಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಹರ್ಬ್ಸ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಸಪ್ರೇಟಾಗಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೋಪ್ ಬೇಸನ್ನು ಮೀಡಿಯಂ ಫ್ಲೇಮಲ್ಲಿ ಮೆಲ್ಟ್ ಮಾಡೋಕ್ಕೆ ಗ್ಯಾಸ್ ಮೇಲೆ ಇಡಿ. ಒಂದ್ಸತಿ ಸೋಪ್ ಬೇಸ್ ಮೆಲ್ಟ್ ಆದ ತಕ್ಷಣ ಅದಕ್ಕೆ ನಿಮಗೆ ಬೇಕಾಗಿರುವ ಹರ್ಬಲ್ ಎಕ್ಸ್ಟ್ರಾಕ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಅಲೋವೆರಾ ಜ್ಯೂಸನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಗೃಹಂ ಬ್ಲಾಗ್ಸ್ ಪೇಜ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಅಂತ ಇಲ್ಲಿ ಬಟನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಬೇಸಿಲ್ ಅಥವಾ ಕಾಮಕಸ್ತೂರಿ ಜ್ಯೂಸನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಫ್ರೇಗ್ರೆನ್ಸ್ ಬರೋಕ್ಕೋಸ್ಕರ ಎಸೆನ್ಷಿಯಲ್ ಆಯಿಲ್ನ ಒಂದು 4 ಡ್ರಾಪ್ಸ್ ಹಾಕ್ಕೊಳ್ಳಿ. ಇವಾಗ ರೆಡಿಯಾದ ಸೋಪ್ ಬೇಸನ್ನು ನಿಮ್ಮ ಇಷ್ಟವಾದ ಮೌಲ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಒಂದು 30 ನಿಮಿಷ ಬಿಡಬೇಕು. ಇವಾಗ ನಾವು ರೋಸ್ ಸೋಪನ್ನು ಕೂಡ ತಯಾರು ಮಾಡ್ಕೊಳ್ಳೋಣ. ಪ್ರೊಸೆಸ್ ಸೇಮೇ. ಫಸ್ಟು ಸೋಪ್ ಬೇಸನ್ನು ಮೆಲ್ಟ್ ಮಾಡ್ಕೋಬೇಕು. ಅದಕ್ಕೆ ರೋಸ್ ಎಕ್ಸ್ಟ್ರಾಕ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಕಾಮಕಸ್ತೂರಿ ಎಕ್ಸ್ಟ್ರಾಕ್ಟ್ ಹಾಕ್ಕೊಂಡು ಅದಕ್ಕೆ ಒಂದು 3-4 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಳ್ಳಿ. ಅದಾದ ತಕ್ಷಣ ಒಂದು ಮೋಲ್ಡಲ್ಲಿ ಹಾಕಿ ಅದನ್ನು 30 ಮಿನಿಟ್ಸ್ ಸೆಟ್ ಆಗೋಕ್ಕೆ ಬಿಡಿ. ಇವಾಗ 30 ಮಿನಿಟ್ಸ್ ಆಗಿದೆ, ನಮ್ಮ ಸೋಪ್ ಕೂಡ ಸೆಟ್ ಆಗಿದೆ. ಇವಾಗ ಸೋಲಿ ಡಿಮೋಲ್ಡ್ ಮಾಡಿ ನೋಡಿ, ಈ ಥರ ಸೋಪ್ ರೆಡಿಯಾಗಿದೆ. ಫುಲ್ಲಿ ಹರ್ಬಲ್, ಗುಡ್ ಫಾರ್ ಆಕ್ನೆ ಪ್ರೋನ್ ಸ್ಕಿನ್.